ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನ ಪ್ರಭೆಯಿಂದ ಕೂಡಿದ ಮುಖವನ್ನು ನೋಡಿ ಹನುಮಂತನು ನಾನಾ ಪ್ರಕಾರವಾಗಿ ಯೋಚಿಸುವುದು ಎಂಬ 49ನೆಯ ಸರ್ಗಕ್ಕೆ ಸ್ವಾಗತ. ತತಸ್ಸ ಕರ್ಮಣ ತಸ್ಯ ವಿಸ್ಮಿತೋ ಭೀಮ ವಿಕ್ರಮಃ ಹನುಮಾನ್ ಕ್ರೋಧತಾಂ ರಾಕ್ಷೋ ರಕ್ಷೋಧಿಪಮವೈಕ್ಷತ. ಭಯಂಕರ ಪರಾಕ್ರಮಿಯಾದ ಹನುಮಂತನು ರಾವಣನ ಪರಾಕ್ರಮದ ಕಾರ್ಯವನ್ನು ಯೋಚಿಸಿ ವಿಸ್ಮಿತನು, ಅಂತೆಯೇ ಅವನ ಕುತ್ಸಿತವಾದ ಸೀತಾಪಹರಣದ ಕಾರ್ಯವನ್ನು ನೆನೆದು ಕ್ರುದ್ಧನೂ ಆದನು. ಕೆಂಪಾದ ಕಣ್ಣುಗಳಿಂದ ಕೂಡಿದ್ದ ಹನುಮಂತನು ರಾವಣನನ್ನು ನೋಡುತ್ತಲೇ ಇದ್ದನು. ಆ ಸಮಯದಲ್ಲಿ ರಾವಣನು ಅತಿಶಯವಾದ ಕಾಂತಿಯಿಂದ ಬೆಳಗುತ್ತಿದ್ದನು. ಮಹಾಮೌಲ್ಯದ ಸುವರ್ಣಮಯವಾದ ಮುತ್ತುಗಳ ಗೊಂಚಲುಗಳಿಂದ ಸಮಾವೃತವಾಗಿದ್ದ ಕಿರೀಟವನ್ನು ಧರಿಸಿದ್ದನು. ಸುವರ್ಣಮಯವಾದ ಆಭರಣಗಳನ್ನು ತೊಟ್ಟಿದ್ದನು. ಆ ಆಭರಣಗಳಲ್ಲಿ ಕೆಲವು ವಜ್ರಗಳಿಂದಲೂ, ಕೆಲವು ಮಹಾಮೌಲ್ಯದ ಮಣಿಗಳಿಂದಲೂ, ಕೆಲವು ಬರೀ ಚಿನ್ನದಿಂದಲೂ ಮಾಡಲ್ಪಟ್ಟಿದ್ದವು. ಎಲ್ಲವೂ ಮನಸ್ಸಿನ ಸಂಕಲ್ಪ ಮಾತ್ರದಿಂದಲೇ ನಿರ್ಮಿಸಲ್ಪಟ್ಟಿವೆಯೋ ಎಂಬಂತೆ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದವು. ರಾವಣನು ಬಹುಮೌಲ್ಯದ ದುಕೂಲವನ್ನುಟ್ಟಿದ್ದನು. ರಕ್ತ ಚಂದನವನ್ನು ಪೂಸಿಕೊಂಡಿದ್ದನು. ವಿಚಿತ್ರವಾದ ವಿಧವಿಧವಾದ ಆನಂದದಾಯಕವಾದ ಕಸ್ತೂರಿ ಗೋರೋಚನಾದಿ ಸುಗಂಧ ದ್ರವ್ಯಗಳಿಂದಲೂ ಸುವಾಸಿತನಾಗಿದ್ದನು. ಭಯಂಕರವಾಗಿ ಕಾಣುತ್ತಿದ್ದ ಸುಂದರವಾದ ಮತ್ತು ಕೆಂಪಾದ ಕಣ್ಣುಗಳಿಂದ ವಿಚಿತ್ರವಾಗಿ ಕಾಣುತ್ತಿದ್ದನು. ಅವನ ಕೋರೆ ದಾಡೆಗಳು ಪ್ರಕಾಶಮಾನವಾಗಿ ತೀಕ್ಷ್ಣವಾಗಿ ಹೊಳೆಯುತ್ತಿದ್ದವು. ತುಟಿಗಳು ಜೋಲಾಡುತ್ತಿದ್ದವು. ಬಗೆ ಬಗೆಯ ದುಷ್ಟ ಮೃಗಗಳಿಂದ ವ್ಯಾಪ್ತವಾದ ಶಿಖರಗಳಿಂದ ಕೂಡಿರುವ ಮಂದರ ಪರ್ವತದಂತೆ ಮಹಾತೇಜಸ್ವಿಯಾದ ರಾವಣನು 10 ತಲೆಗಳಿಂದ ಪ್ರಕಾಶಿಸುತ್ತಿದ್ದನು. ಅವನ ಶರೀರವು ಕಾಡಿಗೆಯ ಸಮೂಹದಂತೆ ಕಪ್ಪಾಗಿದ್ದಿತು. ವಕ್ಷಸ್ಥಳದಲ್ಲಿ ಹಾರವು ವಿರಾಜಿಸುತ್ತಿದ್ದಿತು. ಮುಖವು ಪೂರ್ಣ ಚಂದ್ರನಂತೆಯೇ ಕಾಂತಿಯುಕ್ತವಾಗಿದ್ದಿತು. ಕಪ್ಪಾದ ಶರೀರದಿಂದಲೂ ಥಳಥಳಿಸುತ್ತಿದ್ದ ಹಾರದಿಂದಲೂ ಯುಕ್ತನಾಗಿದ್ದ ರಾವಣೇಶ್ವರನು ಮೋಡದ ಮಧ್ಯದಲ್ಲಿರುವ ಬಾಲ ಸೂರ್ಯನಂತೆಯೇ ಪ್ರಕಾಶಿಸುತ್ತಿದ್ದನು. ಅವನ ತೋಳುಗಳು ಭುಜಕೀರ್ತಿಗಳಿಂದ ಸಮಲಂಕೃತವಾಗಿದ್ದು ಉತ್ತಮವಾದ ಚಂದನದಿಂದ ಲೇಪಿತವಾಗಿದ್ದವು. ಜಾಜ್ವಲ್ಯಮಾನವಾದ ತೋಳು ಬಂದಿಗಳಿಂದ ಯುಕ್ತವಾಗಿದ್ದ ರಾವಣನ ದಪ್ಪವಾದ ತೋಳುಗಳು 5 ಹೆಡೆಗಳಿರುವ ಹಾವುಗಳಂತೆಯೇ ಕಾಣುತ್ತಿದ್ದವು. ಆ ಸಮಯದಲ್ಲಿ ರಾವಣನು ಶ್ರೇಷ್ಠವಾದ ಸಿಂಹಾಸನದಲ್ಲಿ ಕುಳಿತಿದ್ದನು. ಅದು ಸ್ಫಟಿಕಮಯವಾಗಿದ್ದಿತು. ರತ್ನಗಳಿಂದ ಚಿತ್ರಿತವಾಗಿದ್ದು ಆಶ್ಚರ್ಯಕರವಾಗಿದ್ದಿತು. ಆ ಸಿಂಹಾಸನಕ್ಕೆ ಉತ್ತಮವಾದ ರತ್ನಗಂಬಳಿಯ ಮೇಲು ಹೊದ್ದಿಕೆ ಇದ್ದಿತು. ಅತಿಶಯವಾಗಿ ಅಲಂಕರಿಸಿಕೊಂಡಿದ್ದ ಪ್ರಮದೆಯರು ಚಾಮರಗಳನ್ನು ಹಿಡಿದು ರಾವಣನ ಸಮೀಪದಲ್ಲಿ ನಿಂತು ಬೀಸುತ್ತಿದ್ದರು. ಅವನ ಸುತ್ತಲೂ ರಾಜತತ್ವವನ್ನು ತಿಳಿದಿದ್ದ ದುರ್ಧರ, ಪ್ರಹಸ್ತ, ಮಹಾಪಾರ್ಶ್ವ, ನಿಕುಂಭ ಎಂಬ 4 ಮಂತ್ರಿಗಳು ಕುಳಿತಿದ್ದರು. ಸಮಸ್ತ ಲೋಕವು 4 ಸಮುದ್ರಗಳಿಂದ ಪರಿವೃತವಾಗಿರುವಂತೆ 4 ಮಂತ್ರಿಗಳಿಂದ ಪರಿವೃತನಾಗಿ ಕುಳಿತಿದ್ದ ಬಲ ದರ್ಪಿತನಾಗಿದ್ದ ರಾವಣನು ಸಿಂಹಾಸನದಲ್ಲಿ ಕುಳಿತಿರುವುದನ್ನು ಹನುಮಂತನು ನೋಡಿದನು. ಇಂದ್ರನನ್ನು ಅನುಸರಿಸಿ ದೇವತೆಗಳಿರುವಂತೆ ರಾವಣನನ್ನು ಅನುಸರಿಸಿ ಮಂತ್ರ ತತ್ವಜ್ಞರಾದ ಒಳ್ಳೆಯ ಮನಸ್ಸಿನಿಂದ ಕೂಡಿರುವ ಮಂತ್ರಿಗಳು ಕುಳಿತಿದ್ದರು. ಮೇರು ಪರ್ವತದ ಶಿಖರದಲ್ಲಿ ದಟ್ಟವಾಗಿ ಕವಿದಿರುವ ನೀರಿನಿಂದ ಪೂರ್ಣವಾದ ಮುಗಿಲಿನಂತೆ ಕಾಣುತ್ತಿದ್ದ ಮಹಾ ತೇಜಸ್ವಿಯಾದ ರಾಕ್ಷಸೇಶ್ವರನನ್ನು ಹನುಮಂತನು ನೋಡಿದನು. ಆ ಸಮಯದಲ್ಲಿ ಭಯಂಕರ ಪರಾಕ್ರಮಿಗಳಾದ ರಾಕ್ಷಸರು ಎಡಬಿಡದೆ ಬಹಳವಾಗಿ ಪೀಡಿಸುತ್ತಿದ್ದರೂ ಹನುಮಂತನು ರಾವಣೇಶ್ವರನನ್ನು ಎಬೆಯೆಕ್ಕದೆ ನೋಡುತ್ತಲೇ ಇದ್ದನು. ಜಾಜ್ವಲ್ಯಮಾನನಾಗಿ ಪ್ರಕಾಶಿಸುತ್ತಿದ್ದ ರಾಕ್ಷಸೇಶ್ವರನನ್ನು ನೋಡುತ್ತಾ ಅವನ ತೇಜಸ್ಸಿನಿಂದ ವಿಮೋಹಿತನಾಗಿ ಮನಸ್ಸಿನಲ್ಲಿಯೇ ಚಿಂತಿಸಿದನು. ಅಹೋ ರೂಪ ಮಹೋ ಧೈರ್ಯ ಮಹೋ ಸತ್ವ ಮಹೋದ್ಯುತಿ ಅಹೋ ರಾಕ್ಷಸ ರಾಜಸ್ಯ ಸರ್ವಲಕ್ಷಣ ಯುಕ್ತತ. ಆಶ್ಚರ್ಯ! ಎಂತಹ ರೂಪವಿದು, ಎಂತಹ ಧೈರ್ಯ, ಎಂತಹ ಸತ್ವ, ಎಂತಹ ಕಾಂತಿ! ನಿಶ್ಚಯವಾಗಿಯೂ ಈ ರಾಕ್ಷಸನು ಸರ್ವಲಕ್ಷಣ ಸಂಪನ್ನನಾಗಿರುವನು. ಯಧ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಸಶಕ್ರಸ್ಯಾಪಿ ರಕ್ಷಿತ. ಈ ರಾವಣೇಶ್ವರನಲ್ಲಿ, ಈ ರಾಕ್ಷಸೇಶ್ವರನಲ್ಲಿ ಅಧರ್ಮಾಚರಣೆಯು ಪ್ರಬಲವಾಗಿರದಿದ್ದರೆ ಇವನು ನಿಶ್ಚಯವಾಗಿಯೂ ದೇವೇಂದ್ರ ಸಹಿತವಾದ ದೇವಲೋಕವನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿರುವನು. ಅಸ್ಯ ಕ್ರೂರೈ ನೃಶಂಸೈಶ್ಚ ಕರ್ಮಭಿರ್ಲೋಕ ಕುತ್ಸಿತೈ ತೇನ ಬಿಭ್ಯತಿ ಖಲ್ವಸ್ಮಾ ಲೋಕ ಸಾಮರದಾನವಾಹ. ಅಯಂ ಹ್ಯುತ್ಸಹತೆ ಕ್ರುದ್ಧ ಕರ್ತುಮೇಕಾರ್ಣವಂ ಜಗತ್. ಆದರೆ
ಕ್ರೂರವಾದ, ಕುತ್ಸಿತವಾದ ಮತ್ತು ನಿರ್ದಯೆಯಿಂದ ಕೂಡಿರುವ ಇವನ ಕರ್ಮಗಳಿಂದ ಇವನಿಗೆ ದೇವದಾನವರಾದಿಯಾಗಿ ಸರ್ವರು ಭಯಪಡುತ್ತಾರೆ. ಕ್ರುದ್ಧನಾದ ಇವನಿಗೆ ಜಗತ್ತನ್ನೆಲ್ಲ ಒಂದೇ ಸಮುದ್ರವನ್ನಾಗಿ ಪರಿವರ್ತಿಸಲು, ಅಂದರೆ ಮುಳುಗಿಸಿಬಿಡಲು ಶಕ್ತಿಯಿದೆ. ಮಹಾ ತೇಜಸ್ವಿಯಾದ ರಾಕ್ಷಸ ರಾಜನ ಪ್ರಭಾವವನ್ನು ನೋಡಿ ಬುದ್ಧಿಶಾಲಿಯಾದ ಹನುಮಂತನು ಹೀಗೆ ಚಿಂತಿಸಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 49ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.